ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ಆಶ್ರಯದಲ್ಲಿ ಕಣಚೂರು ಕಾಲೇಜ್ ಆಫ್ ಫಿಸಿಯೋಥೆರಪಿ ಹಾಗೂ ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ನ ಹೊಸ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳ ಓರಿಯೆಂಟೇಷನ್ ಡೇ ಕಾರ್ಯಕ್ರಮವು ಕಣಚೂರು ಕಾನ್ಫರೆನ್ಸ್ ಡ್ರೋಮ್ನಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಕಾರ್ಯಕ್ರಮವನ್ನು ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಹಾಜಿ ಯುಕೆ ಮೋನು ಅವರು ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಆರೋಗ್ಯ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ಕೇವಲ ವಿಜ್ಞಾನ ಜ್ಞಾನ ಸಾಕಾಗುವುದಿಲ್ಲ, ಮಾನವೀಯ ಮೌಲ್ಯಗಳು ಹಾಗೂ ಸೇವಾ ಮನೋಭಾವವು ಅಗತ್ಯ ಎಂದು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿದರು. ಇದರ ಓರಿಯೆಂಟೇಷನ್ ಪ್ರೋಗ್ರಾಮಿನ ವಿದ್ಯಾರ್ಥಿನಿಯರು ಮತ್ತು ವೇದಿಕೆಯಲ್ಲಿರುವ ನಮ್ಮ ಸಂಸ್ಥೆಯ ಎಲ್ಲ ಮುಖ್ಯಸ್ಥರು, ಕನ್ನಡ ರಾಜ್ಯೋತ್ಸವ ನಿನ್ನೆ ತಾನೇ ಮುಗಿಯಿತು. ಅದರ ಶುಭಾಶಯಗಳು ಕೂಡ ಹೆಚ್ಚಿನವರು ಹೊರ ರಾಜ್ಯದ ವಿದ್ಯಾರ್ಥಿನಿಯರಿದ್ದೀರಾ. ಇವತ್ತು ನಿಮಗೆ ಒಂದು ಕ್ಲಾಸ್ ರಹಿತವಾಗಿ ಅಥವಾ ಕ್ಲಾಸಿನ ವಿದ್ಯಾಭ್ಯಾಸದ ಇಲ್ಲದ ದಿನ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಿ. ಅದು ಈಗ 2 ಜನ, ಒಬ್ಬರು ದಿಗ್ಗಜರು, ಈ ಹೆಲ್ತ್ ಕೇರ್ ಸಮಾಜದ ಪ್ರಭುಗಳು, ಮತ್ತೊಬ್ಬರು ನಮ್ಮ ಸಂಸ್ಥೆಯ ದಿಗ್ಗಜರು. ಇವರು 2 ಜನ ನಿಮಗೆ ಕ್ಲಾಸೇ ಒಂಥರ ಪಾಠವೇ ಮಾಡಿದಾಗ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅತ್ಯಂತ ಸುಂದರವಾಗಿ ನೀವು ಏನು, ನಿಮ್ಮ ಜವಾಬ್ದಾರಿ ಏನು, ನೀವು ಹೇಗೆ ಈ ಸಂಸ್ಥೆಯಲ್ಲಿ ಇನ್ನು 3 ಅಥವಾ 4.5 ವರ್ಷ ಕಳೀಬೇಕು, ಎಲ್ಲದರ ಬಗ್ಗೆ ಅತ್ಯುತ್ತಮವಾಗಿ ಟೀಚಿಂಗ್ ಮಾಡಿದ್ದಾರೆ. ಕಣಚೂರು ಮೆಡಿಕಲ್ ಸೈನ್ಸ್ ಇನ್ಸ್ಟಿಟ್ಯೂಟ್ನ ನಿರ್ದೇಶಕರಾದ ಅಬ್ದುಲ್ ರಹಿಮಾನ್ ಎಎಲ್, ಕಣಚೂರು ಕಾಲೇಜ್ ಆಫ್ ಫಿಸಿಯೋಥೆರಪಿ ಮತ್ತು ಅಲೈಡ್ ಹೆಲ್ತ್ ಸೈನ್ಸಸ್ನ ಡೀನ್ ಡಾಕ್ಟರ್ ಮೊಹಮ್ಮದ್ ಸುಹೇಲ್ ಅವರು ವಿದ್ಯಾರ್ಥಿಗಳನ್ನು ಸ್ವಾಗತಿಸಿ ಆರೋಗ್ಯ ಕ್ಷೇತ್ರದಲ್ಲಿ ಇರುವ ಅಪಾರ ಅವಕಾಶಗಳ ಬಗ್ಗೆ ವಿವರಿಸಿದರು. ಕಾಲೇಜು ಸದಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ವೃತ್ತಿಯಾಭಿವೃದ್ಧಿಗೆ ಬೆಂಬಲ ನೀಡುತ್ತದೆ ಎಂದು ಹೇಳಿದರು. ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ನ ಪ್ರಾಂಶುಪಾಲರಾದ ಡಾಕ್ಟರ್ ಶಮೀಮಾ ಅವರು ಕಾಲೇಜಿನ ದೃಷ್ಟಿಕೋನ ಮತ್ತು ಧ್ಯೇಯಗಳನ್ನು ವಿವರಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ವಿವಿಧ ವಿಭಾಗದ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇಳಕಟ್ಟೆ.